ಎಲ್ಲಿ ಹೋಗ್ತಾ ಇದ್ದ ಆತ, ಯಾರ ಜೊತೆಗಿದ್ದ ಅಂತ ತಿಮ್ರೋಡಿ ಮನೆಯಲ್ಲೇ ಆಶ್ರಯ ಪಡೆದಿದ್ದಂತ ಚಿನ್ನಯ್ಯ. ತಿಮ್ರೋಡಿ ಮನೆಯಲ್ಲೇ ಸಂದರ್ಶನ ನೀಡಿದ್ದು ಚಿನ್ನಯ್ಯನ ಸಾಕಷ್ಟು ಮುಖವಾಡ ಬಯಲಾಗ್ತಾ ಇದೆ. 20 ರಿಂದ 25 ಸಂದರ್ಶನಗಳನ್ನ ಕೊಟ್ಟಿರುವ ಚಿನ್ನಯ್ಯ. ಹೀಗಾಗಿ ತಿಮ್ರೋಡಿ ಮನೆಯಲ್ಲಿ ಎಸ್ಐಟಿಯಿಂದ ಈಗ ಮಹಜರು ನಡೀತಾ ಇದೆ. ಆರೋಪಿ ಚಿನ್ನಯ್ಯನನ್ನ ಕರೆತಂದಿರುವಂತ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯ ಉಳಿದುಕೊಂಡಿದ್ದಂತ ಜಾಗದ ಸಂಪೂರ್ಣ ಮಹಜರು ಪ್ರಕ್ರಿಯೆ ಶುರುವಾಗಿದೆ. ಸಂಪೂರ್ಣ ಮಹಜರು ನಡೆಸ್ತಾ ಇರುವಂತ ಎಸ್ಐಟಿ ಟೀಮ್ ಈಗಾಗಲೇ ಹೇಳಿದಾಗೆ ಚಿನ್ನಯ್ಯನ ಅನೇಕ ಸಂದರ್ಶನಗಳಾಗಿವೆ. ಇದರಲ್ಲಿ ಯೂಟ್ಯೂಬರ್ ಸಮೀರಿಂದ ಹಿಡಿದು ಬೇರೆಯವರು ಕೂಡ ಸಂದರ್ಶನ ಮಾಡಿದ್ದಾರೆ. 20 ರಿಂದ 25 ಸಂದರ್ಶನಗಳನ್ನ ಕೊಟ್ಟಿರೋದು ತಿಮ್ರೋಡಿ ಅವರ ಉಜ್ರೈನಲ್ಲಿ ಇರುವಂತ ಅವರ ನಿವಾಸದಲ್ಲೇ ಇದ್ಕೊಂಡು ಕೊಟ್ಟಿರೋದು ಈ ಚಿನ್ನಯ್ಯ. ಆ ಮಾಹಿತಿಗಳಿಗೆ ಸಿಗ್ತಾ ಇದೆ. ಚಿನ್ನಯ್ಯ ಇದೇ ಸ್ಥಳದಲ್ಲಿ ಕೂತು ಸಂದರ್ಶನ ಕೊಟ್ಟಿದ್ದು ಅಂತ ಆತ ಈಗಾಗಲೇ ಹೇಳಿಕೆಯನ್ನ ದಾಖಲು ಮಾಡಿದ್ದಾನೆ. ತನಿಖೆ ಮಾಡುವಂತ ಸಂದರ್ಭದಲ್ಲಿ ಕೊಟ್ಟಿರೋ ಮಾಹಿತಿಯನ್ನ ಆಧಾರವಾಗಿಟ್ಕೊಂಡೆ ಈಗ ಅವನನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು. ಹೌದಾ, ಎಲ್ಲಿ ಕೂತ್ಕೊಳ್ತಾ ಇದ್ದೀಯಪ್ಪ, ಎಲ್ಲಿ ಸಂದರ್ಶನ ಕೊಟ್ಟಿದ್ದಪ್ಪ, ನೀನು ಎಷ್ಟು ದಿನದಿಂದ ಉಳ್ಕೊಂಡಿದ್ದೆ, ನಿನ್ನ ಬಟ್ಟೆ ಬರೆ ಎಲ್ಲ ಎಲ್ಲಿದೆ, ಬ್ಯಾಗ್ ಎಲ್ಲಿದೆ, ಎಲ್ಲಿಂದ ಬರ್ತಾ ಇದ್ರಿ, ಹೆಂಗೆ ಹೋಗ್ತಾ ಇದ್ರಿ, ಎಷ್ಟೊತ್ತಿಗೆ ಬರ್ತಾ ಇದ್ರಿ, ಯಾರ್ಯಾರು ಸೇರ್ತಾ ಇದ್ರಿ, ಇಲ್ಲಿ ನಿಮ್ಮ ಮೀಟಿಂಗ್ಗಳು, ಪ್ಲಾನಿಂಗ್ಗಳು, ಸೂತ್ರಧಾರಿಗಳು ಯಾರ್ಯಾರು ಬರ್ತಾ ಇದ್ರು, ಇಲ್ಲಿ ಎಷ್ಟೊತ್ತು ಮೀಟಿಂಗ್ ಮಾಡ್ತಾ ಇದ್ರಿ, ನೀವು ಕತೆ ಕಟ್ಟಿದ್ದು ಅಂತ ಹೇಳಿದ್ಯಲ್ಲಪ್ಪ. ಸರಿ, ಕತೆ ಕಟ್ಟುವಾಗ ಯಾರಿದ್ರು, ನೀನು ಬ್ರೈನ್ ವಾಶ್ ಮಾಡಿದ್ದು ಯಾರು? ಹಂಗಾದ್ರೆ ದುಡ್ಡು ಕೊಟ್ಟಿದ್ದಿಲ್ಲೇನಾ? ಕ್ಯಾಶ್ ಕೊಟ್ರಾ, ಚೆಕ್ ಕೊಟ್ರಾ, ಎಷ್ಟು ಕೊಟ್ಟಿದ್ರು, ಇನ್ನು ಎಷ್ಟು ಕೊಡೋದು ಬಾಕಿ ಇದೆ, ಯಾವ ಜಾಗದಲ್ಲಿ ನೀವು ಹಣ ವಿನಿಮಯ ಮಾಡಿಕೊಂಡಿದ್ದು, ಯಾರು ಬಂದು ಕೊಟ್ಟಿದ್ರು ನಿನಗೆ, ಇದೇ ಜಾಗನಾ? ಅದೆಲ್ಲವನ್ನೂ ಕೂಡ ಸ್ಥಳ ಮಹಜರು ಮಾಡುವಂಥ ಪ್ರಕ್ರಿಯೆಯಲ್ಲಿ ಕೇಳಲಾಗತ್ತೆ. ಆತ ಈಗ ಏನು ಹೇಳ್ತಾನೆ ಅನ್ನೋದನ್ನ ನೋಡಬೇಕು. ಜೊತೆಗೆ ಆತ ಪದೇ ಇವ್ರ ಮನೆಗೆ ಬರ್ತಾ ಇದ್ನಲ್ವ ತನಿಖೆ ಮುಗಿಸಿದ ನಂತರ, ಅದನ್ನ ಪ್ರತ್ಯಕ್ಷವಾಗಿ ಯಾರಾದರೂ ಕಂಡಿದ್ದಾರಾ ಅದನ್ನ ನಾವು ನೋಡಬೇಕು. ಯಾರಾದರೂ ಬಂದು ಹೌದೌದು ಇಲ್ಲಿ ಇವ್ರು ಬರ್ತಾ ಇದ್ರು, ಮೀಟ್ ಮಾಡ್ತಾ ಇದ್ರು, ಇಲ್ಲೇ ಇರ್ತಾ ಇದ್ರು, ಉಳ್ಕೊಳ್ತಾ ಇದ್ರು, ನೋಡಿದ್ದೀವಿ ಅಂತ. ಕೆಲವರು ಇದೆಲ್ಲ ಪ್ರಕರಣ ತನಿಖೆ ಶುರು ಆದ್ಮೇಲೆ ಇನ್ನೂ ಕೆಲವರು ಬಂದರು, ಹೌದು ಈತ ಹೆಣ ಹೂತಾಗ್ತಾ ಇದ್ದಿದ್ದನ್ನು ನಾವು ನೋಡಿದ್ವಿ ಅಂತ. ಕೆಲವರಿಗೆ ಒಂದು ಹುಚ್ಚು, ಯಾವುದಾದ್ರೂ ಪ್ರಕರಣ ಶುರುವಾದರೆ ಅದರಲ್ಲಿ ನಾವು ಒಂದು ಸ್ವಲ್ಪ ಪಬ್ಲಿಸಿಟಿ ಪಡ್ಕೊಳ್ಳೋಣ ಅಂತ ಸುಳ್ಳು ಆರೋಪಗಳನ್ನು ಕೂಡ ಕೆಲವರು ಮಾಡಿಬಿಟ್ರು. ಅದೆಲ್ಲವೂ ಕೂಡ ಈಗ ತನಿಖೆ ಆಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಈಗ ಚಿನ್ನಯ್ಯನ ಸ್ಟೇಟ್ಮೆಂಟ್ ಆಧಾರದ ಮೇಲೆನೆ ತಿಮ್ರೋಡಿಯವರ ಮನೆಗೆ ಬಂದಿರೋದು. ಸುಮ್ಮನೆ ಬಂದಿಲ್ಲ, ಕೋರ್ಟ್ನಿಂದ ಸರ್ಚ್ ವಾರೆಂಟನ್ನು ಪಡ್ಕೊಂಡಿದ್ದಾರೆ, ಅನುಮತಿ ಇದೆ, ಯಾರೂ ಕೂಡ ಅಡ್ಡಿಪಡಿಸುವಂತಿಲ್ಲ ಸ್ಥಳ ಮಹಜರಿಗೆ. ಈಗ ಚಿನ್ನಯ್ಯ ಉಳಿದುಕೊಂಡಿದ್ದಂಥ ಸಂಪೂರ್ಣ ಜಾಗದ ಸ್ಥಳ ಮಹಜರು ನಡೀತಾ ಇದೆ. ಆತ ಎಲ್ಲಿ ಉಳ್ಕೊಂಡಿದ್ದ, ಮತ್ತೆ ಜೊತೆಗೆ ಯಾರ್ಯಾರು ಇರ್ತಾ ಇದ್ರು, ಎಷ್ಟೊತ್ತು ಮಾತನಾಡ್ತಾ ಇದ್ರು, ಏನು ಮಾತನಾಡ್ತಾ ಇದ್ರು, ಸೂತ್ರಧಾರಿಗಳು ಯಾರು, ಯಾವಾಗ ಬರ್ತಿದ್ರು ಅಂತ